ಲೈವ್ ಬಂದ ಗಿಲ್ಲಿ ಕಾವ್ಯ ತಮ್ಮ ಮದುವೆಯ ಸುದ್ದಿಯನ್ನ ಬಿಚ್ಚಿಟ್ರು. ಕೊನೆಗೂ ಲೈವ್ ಬಂದ ಗಿಲ್ಲಿ ಕಾವ್ಯ ಇವರಿಬ್ಬರ ಮದುವೆಯ ಸುದ್ದಿಯನ್ನ ಒಂದು ಲೈವ್ ನಲ್ಲಿ ಹೇಳಿಕೊಂಡಿದ್ದಾರೆ. ನಾವಿಬ್ಬರು ಆದಷ್ಟು ಬೇಗ ಮದುವೆ ಆಗ್ತೀನಿ ಅಂತಕ್ಕಂಥದನ್ನ ಹೇಳಿಕೊಂಡಿದ್ದಾರೆ. ಅಷ್ಟಕ್ಕೂ ಯಾವಾಗ ಲೈವ್ ಬಂದ್ರು, ಸೊ ಏನಾಯ್ತು ಇವರಿಬ್ಬರ ನಡುವೆ, ಇವರಿಬ್ಬರು ಲೈವ್ ಬಂದು ಖಂಡಿತವಾಗ್ಲೂ ಹೇಳಿದ್ರ? ಖಂಡಿತವಾಗ್ಲೂ ಸ್ನೇಹಿತರೆ, ಆ ಪ್ರೂಫ್ ಅನ್ನ ಕೂಡ ನಾನು ಈ ಒಂದು ವಿಡಿಯೋದ ಕೊನೆಯಲ್ಲಿ ಹಾಕಿದ್ದೇನೆ. ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಒಂದು ವಿಡಿಯೋ ಬಗ್ಗೆ, ಇವರಿಬ್ಬರ ಮದುವೆಗೆ ಸಂಪೂರ್ಣ ಕ್ಲಾರಿಟಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಒಂದ್ ವೇಳೆ ನೀವೇನಾದ್ರೂ ಈ ಒಂದು ವಿಡಿಯೋನ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ರೆ ಖಂಡಿತವಾಗ್ಲೂ ನಮ್ಮ ಪೇಜ್ ಅನ್ನ ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡೆಯಾಗಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರದು ಸ್ನೇಹ ಹಾಗೆ ಪ್ರೀತಿ ಅಂತಕ್ಕಂಥದ್ದು ಎಲ್ಲರಿಗೂ ಒಂದು ಡೌಟ್ಗಳು, ಎಲ್ಲ ಒಂದು ಸಿನಿಮಾ ರಂಗದವರಿಗೂ ಕೂಡ ಈ ಒಂದು ಡೌಟ್ಗಳು ಇದ್ವು. ಸೊ ಕೆಲವೊಂದಿಷ್ಟು ಜನರಿಗೂ ಕೂಡ ಇವರಿಬ್ರು ಮದುವೆ ಆಗಬೇಕು ಅಂತಕ್ಕಂಥ ವಿಚಾರಗಳು ಇವು ಎಲ್ಲರ ತಲೆಯಲ್ಲೂ ಇದ್ವು. ಅಭಿಮಾನಿಗಳು ಕೂಡ ಇವರಿಬ್ರು ಆದಷ್ಟು ಬೇಗ ಮದುವೆ ಆಗಲಿ ಅಂತಕ್ಕಂಥ ಒಂದು ವಿಚಾರದಿಂದ, ಆ ಒಂದು ಯೋಚನೆಯಿಂದ ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಆಗಿರ್ಬೋದು, ಹೋಮ ಹವನಗಳನ್ನ ಕೂಡ ಮಾಡಿಸಿದ್ದಾರೆ. ಕೆಲವೊಂದಿಷ್ಟು ಜನ ಇವರಿಬ್ಬರು ಆದಷ್ಟು ಬೇಗ ಮದುವೆ ಆಗಲಿ ಅಂತಕ್ಕಂಥ ಒಂದು ವಿಚಾರದಿಂದ ಕೆಲವೊಂದಿಷ್ಟು ಅನಾಥಾಶ್ರಮಗಳಿಗೆ ಒಂದು ತಮ್ಮ ಊಟ ಹಾಕಿರೋದಾಗ್ಲಿ, ಹಾಗೆ ಊಟ ಹಾಕೋದಾಗ್ಲಿ, ಸೊ ತುಂಬಾ ಅಂದ್ರೆ ತುಂಬಾ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಇವರಿಬ್ರು ಆದಷ್ಟು ಬೇಗ ಮದುವೆ ಆಗಲಿ ಅಂತಕ್ಕಂಥದ್ದು ಎಲ್ಲರ ಆಸೆ ಆಗಿತ್ತು. ಈಗ ಒಂದು ಕಾಲ ಕೂಡಿ ಬಂದಿದೆ ಅದಕ್ಕೆ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕೆ ಏನಾಯ್ತು, ಯಾಕೆ ಲವ್ ಬಂದ್ರು ಅಂತಕ್ಕಂಥದ್ದು ನೋಡೋದಾದ್ರೆ, ಗಿಲ್ಲಿ ಹಾಗೆ ಕಾವ್ಯಶೇವನು ಕಾಲ್ನಲ್ಲಿ ಒಂದು ಮಣ್ಣೆ ಅಷ್ಟೇ ಮಾತನಾಡಿದ್ರಂತೆ. ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಗಿಲ್ಲಿ ಅಂತಕ್ಕಂಥ ಮಾತನ್ನ ಕಾವ್ಯಶೈವ ಅವರು ಹೇಳಿದ್ರಂತೆ. ಕಾವ್ಯಶೈವ ಅವರಿಗೆ ಗಿಲ್ಲಿ ಅವರು ಖಂಡಿತವಾಗ್ಲೂ ಕಾವ್ಯ ನಿನ್ನನ್ನು ಕೂಡ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ತುಂಬಾ ಕಾರ್ಯಕ್ರಮಗಳಿವೆ, ಬಿಡುವಿಲ್ಲ, ನಾನು ನಿನಗೆ ಮೀಟ್ ಆಗ್ಬೇಕಂತಂದ್ರೆ ನಿಮ್ಮ ಮನೆಗೆ ಬಂದೆ ಊಟ ಮಾಡಿಕೊಂಡು ಹೋಗಬೇಕು ಅಂತಕ್ಕಂಥದನ್ನ ಹಲವಾರು ಬಾರಿ ನೀನು ಹೇಳಿದ್ದೆ. ನನಗೆ ಊಟ ಮಾಡೋಕ್ಕೆ ಆಗ್ಲಿಲ್ಲ. ಸೊ ಯಾಕಂತಂದ್ರೆ ಕಾರ್ಯಕ್ರಮಗಳಲ್ಲಿ ಬಿಡುವಿಲ್ಲ, ನಾನು ಒಳ್ಳೆಯ ನಿರ್ದೇಶಕನಾಗುವ ಕನಸನ್ನ ಕೂಡ ಹೊತ್ತಿದ್ದೇನೆ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಕಾವ್ಯಶೈವ ಅವರಿಗೆ ಗಿಲ್ಲಿ ಅವರು ಹೇಳಿದ್ದಾರಂತೆ. ಇದರ ನಡುವೆ ಒಂದು ಇಬ್ರು ಕೂಡ ಲೈವ್ ಬಂದಿದ್ರಂತೆ. ಆ ಲೈವ್ ನಲ್ಲಿ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ಮನೆಯಲ್ಲಿ ಒಪ್ಪಿಕೊಂಡಿದ್ದಾರಂತೆ ಮದುವೆಗೆ. ಸೊ ಇಬ್ಬರ ಮನೆಯಲ್ಲೂ ಒಪ್ಪಿಕೊಂಡು ಗಿಲ್ಲಿ ಅವರ ಮನೆಯಲ್ಲೂ ಕೂಡ ಖಂಡಿತವಾಗ್ಲೂ ಕಾವ್ಯಶೈವ ಅವರು ಇಷ್ಟ ಆಗಿದ್ದಾರಂತೆ. ಮೊನ್ನೆ ಕೂಡ ಒಂದು ಮೀಡಿಯಾಗಳ ಮುಂದೆ ಒಂದು ಕಾವ್ಯಶೈವ ಅವರ ಒಂದು ಗಿಲ್ಲಿ ಅವರ ತಂದೆ ತಾಯಿಯವರು ಹೇಳಿದ್ರು, ಕಾವ್ಯಶೈವ ಅವರ ಬಗ್ಗೆ ಒಂದು ಒಪ್ಪಿಗೆ ಇದೆ, ಅವಳೇ ನಮ್ಮ ಮನೆ ಸೊಸೆ ಆದ್ರೂ ಕೂಡ ನಾವು ಒಪ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಒಂದು ಗಿಲ್ಲಿ ಅವರ ತಂದೆ ತಾಯಿಯವರು ಹೇಳಿದ್ರಂತೆ. ಇನ್ನು ಕಾವ್ಯಶೈವ ಅವರ ತಂದೆ ತಾಯಿ ಒಂದು ಮೀಡಿಯಾದ ಮುಂದೆ ಹೇಳಿದ್ದಾರೆ, ನಮ್ಮ ಮಗಳು ಯಾರನ್ನ ಇಷ್ಟಪಡ್ತಾಳೋ ಅವಳು ಯಾರನ್ನ ಮದುವೆ ಆಗ್ತೀನಿ ಅಂತಕ್ಕಂಥ ಒಂದು ವಿಚಾರ ವ್ಯಕ್ತಪಡಿಸ್ತಾಳು, ಅವರಿಗೆ ನಾವು ಒಂದು ಮದುವೆಯನ್ನ ಮಾಡ್ತೇವೆ, ಅವರಿಗೆ ಕೊಟ್ಟು ಒಂದು ಮದುವೆಯನ್ನ ಮಾಡ್ತೀವಿ, ಅವಳಿಗೆ ಮದುವೆ ವಿಚಾರದಲ್ಲಿ ಯಾವುದೇ ಒಂದು ರೀತಿಯ ಫೋರ್ಸ್ ಅನ್ನ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಒಂದು ಕಾವ್ಯಶೈವ ಅವರ ಮನೆಯಲ್ಲಿ ಹೇಳಿದ್ದಾರೆ. ಸೊ ಮೀಡಿಯಾ ಮುಂದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಒಂದು ವಿಚಾರವನ್ನು ಹೇಳಿದ್ದು. ಇನ್ನು ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ಒಪಿನಿಯನ್ ನೋಡೋದಾದ್ರೆ ಖಂಡಿತವಾಗ್ಲೂ ಇವರಿಬ್ಬರು ಮದುವೆ ಆಗಬೇಕು ಅಂತಕ್ಕಂಥ ವಿಚಾರ ಇದೆಯಂತೆ. ಇಬ್ರು ಕೂಡ ಲೈವ್ ಬಂದು ಹೇಳಿದ್ದಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾ ಅಂದ್ರೆ ತುಂಬಾನೇ ಹರಡ್ತಾ ಇವೆ. ಸೊ ಇಬ್ರು ಕೂಡ ಲೈವ್ ಬಂದು ಏನ್ ಹೇಳಿದಾರೆಪ್ಪ ಅಂತಂದ್ರೆ, ಖಂಡಿತವಾಗ್ಲೂ ನಾವು ಇಬ್ರು ಮದುವೆ ಆಗ್ತೀವಿ, ಈಗೇನು ಸದ್ಯದಲ್ಲಿ ಮದುವೆ ಆಗೋದಿಲ್ಲ. ಕಾವ್ಯಶೈವ ಅವಳ ಒಂದು ವರ್ಕ್ ಮೇಲೆ, ಅವಳ ಒಂದು ಕನಸಿನ ಮೇಲೆ ವರ್ಕ್ ಅನ್ನ ಮಾಡ್ತಿದ್ದಾಳೆ, ಅವರ ಗೋಲ್ ಮೇಲೆ ಒಂದು ವರ್ಕವನ್ನ ಮಾಡ್ತಿದ್ದಾಳೆ. ನನ್ನ ಒಂದು ನಿರ್ದೇಶಕನಾಗುವ ಕನಸನ್ನ ನಾನು ಹೊತ್ತಿದ್ದೇನೆ, ಆ ಕನಸಿನಡೆಗೆ ನಾನು ವರ್ಕ್ ಅನ್ನ ಮಾಡ್ತಿದ್ದೇನೆ. ಖಂಡಿತವಾಗ್ಲೂ ಆದಷ್ಟು ಬೇಗ ಇಬ್ರು ಒಂದಿಷ್ಟು ಸಕ್ಸಸ್ ಆಗಿ ಆಮೇಲೆ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಇವರಿಬ್ರು ಹೇಳಿದ್ದಾರೆ ಅಂತಕ್ಕಂಥ ಲೈವ್ ನಲ್ಲಿ ಬಂದು ಇಬ್ರು ಒಂದು ಮಾತನ್ನ ಹೇಳಿದ್ದಾರಂತೆ. ಸೊ ಈ ಒಂದು ನಿಜಾನ ಲೈವ್ ನಲ್ಲಿ ಬಂದಿರೋದು ಅಥವಾ ಸುಳ್ಳ ಅಂತಕ್ಕಂಥದ್ದು ಸಂಪೂರ್ಣವಾದ ಮಾಹಿತಿ ಯಾರಿಗೂ ಕೂಡ ತಿಳಿದಿಲ್ಲ. ಕೆಲವೊಂದಿಷ್ಟು ಮೂಲಗಳಿಂದ ನಾವು ಈ ಒಂದು ವಿಷಯವನ್ನ ಒಂದು ಹಂಚಿಕೊಂಡಿದ್ದೇವೆ. ಈ ಒಂದು ಲೈವ್ ನಲ್ಲಿ ಬಂದಿದ್ದಾರೆ ಅಂತಕ್ಕಂಥದ್ದು ಕೂಡ ಕೆಲವೊಂದಿಷ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಕೆಲವೊಂದಿಷ್ಟು ಮಾಹಿತಿಗಳು ನಮಗೆ ತಿಳಿದು ಬಂದಿವೆ. ಇವರಿಬ್ರು ಆದಷ್ಟು ಬೇಗ ಮದುವೆ ಆಗಲಿ ಅಂತಕ್ಕಂಥದ್ದನ್ನ ಫ್ಯಾನ್ಸ್ಗಳು ಹರಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇವರಿಬ್ರು ಮದುವೆ ಆಗ್ಬೇಕಾ ಅಥವಾ ಆಗದೆ ಇದ್ರೇನೆ ಒಳ್ಳೇದಾ? ಇವರಿಬ್ರು ಲೈವ್ ಬಂದಿದ್ದು ನೀವೇನಾದ್ರೂ ನೋಡಿದ್ದೀರಾ ವಿಡಿಯೋ? ಸೊ ಆ ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲೂ ಎಸ್ ಅಂತ ಕಮೆಂಟ್ ಮಾಡಿ. ಆ ಒಂದು ವಿಡಿಯೋದ ಲಿಂಕ್ ಅನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ, ಸೊ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತಕ್ಕಂಥ ನಾನು ಅಲ್ಲಿ ಕೇಳ್ಕೊತೀನಿ.